ನಮಸ್ಕಾರ. ಲರ್ನ್ ಈಸಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾವ್ಯ. ಈ ವಿಡಿಯೋದಲ್ಲಿ 6ನೇ ತರಗತಿಯ ಗಣಿತ ಪ್ರಕಾಶದ 2ನೇ ಅಧ್ಯಾಯವಾದಂತಹ ರೇಖೆಗಳು ಮತ್ತು ಕೋನಗಳು ಈ ಅಧ್ಯಾಯದ ಬಗ್ಗೆ ಚರ್ಚಿಸಲಿದ್ದೇವೆ. ಈ ವಿಡಿಯೋದಲ್ಲಿ 2.6 ಕೋನಗಳನ್ನು ಹೋಲಿಸುವುದು, 2.7 ತಿರುಗುವ ಬಾಹುಗಳನ್ನು ತಯಾರಿಸುವುದು, 2.8 ಕೋನಗಳ ವಿಶೇಷ ವಿಧಗಳು ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸಲಿದ್ದೇವೆ. 2.6 ಕೋನಗಳನ್ನು ಹೋಲಿಸುವುದು. ಈ ಪ್ರಾಣಿಗಳು ಬಾಯಿ ತೆರೆಯುವುದನ್ನು ನೋಡಿ ನೀವು ಇಲ್ಲಿ ಯಾವುದಾದರೂ ಕೋನವನ್ನು ಕಾಣುವಿರಾ? ಎಸ್, ನಾವು ಇವುಗಳ ಬಾಯಿಯಲ್ಲಿ ಕೋನವನ್ನು ನೋಡಬಹುದು. ಈ ಪ್ರಾಣಿಗಳು ಬಾಯಿ ತೆರೆದಂತೆ ಇಲ್ಲಿ ಕೋನ ಉಂಟಾಗ್ತಾ ಇದೆ. ನಾವು ಇಲ್ಲಿ ಶೃಂಗ ಮತ್ತು 2 ಬಾಹುಗಳನ್ನು ಸಹ ಗುರುತಿಸಬಹುದು. ಹಾಗಾದರೆ ಈ ಪ್ರಾಣಿಗಳ ಬಾಯಲ್ಲಿರುವ ಕೋನವನ್ನು ಕನಿಷ್ಠದಿಂದ ಗರಿಷ್ಠದವರೆಗೆ ನಾವು ಜೋಡಿಸಬಹುದಾ? ಎಸ್, ಪ್ರಾಣಿಗಳ ಬಾಯಲ್ಲಿ ಉಂಟಾದ ಕೋನಗಳನ್ನು ಏರಿಕೆ ಕ್ರಮದಲ್ಲಿ ನಾವು ಜೋಡಿಸಲು ಹೋದಾಗ ನಾವು ಮೊದಲನೆಯದಾಗಿ ಮೀನನ್ನು ತೋರಿಸ್ಬೋದು. ಯಾಕಂದರೆ ಮೀನು ಅತಿ ಪುಟ್ಟದಾಗಿ ಬಾಯಿ ತೆರೆದಿದೆ. ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಮೊಸಳೆಗಿಂತ ಹೆಚ್ಚಾಗಿ ಹಾವಿಗಿಂತ ಹೆಚ್ಚು ಪಕ್ಷಿ. ನಾವಿಲ್ಲಿ ಗಮನಿಸ್ಬೋದು ಏನಪ್ಪ ಅಂದರೆ ಎಲ್ಲದಕ್ಕಿಂತ ಪುಟ್ಟ ಬಾಯಿ ಇರುವಂಥದ್ದು ಪಕ್ಷಿಗೆ, ಆದರೆ ಎಲ್ಲದಕ್ಕಿಂತ ದೊಡ್ಡ ಬಾಯಿ ಇರುವಂತಹದ್ದು ಮೊಸಳೆಗೆ. ಆದರೆ ಇಲ್ಲಿ ಮೊಸಳೆಗೆ ಉದ್ದವಾದಂತಹ ಬಾಯಿ ಇದ್ದರೂ ಸಹ ಅದು ಪಕ್ಷಿಗಿಂತ ಚಿಕ್ಕ ಕೋನವನ್ನು ಹೊಂದಿದೆ. ಅಂದರೆ ಇಲ್ಲಿ ಕೋನ ದೊಡ್ಡದು ಚಿಕ್ಕದು ಆಗುವುದಕ್ಕೆ ಬಾಹುಗಳು ಯಾವುದೇ ರೀತಿಯ ಕಾರಣವಾಗಿರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್, 2 ಕೋನಗಳನ್ನು ಹೋಲಿಸುವುದು ಯಾವಾಗಲೂ ಸುಲಭವೇ? ಇಲ್ಲ. ಇಲ್ಲಿ ಕೆಲವು ಕೋನಗಳಿವೆ. ಪ್ರತಿ ಕೋನವನ್ನು ಹೆಸರಿಸಿ ನೀವು ಅವುಗಳನ್ನು ಹೇಗೆ ಹೋಲಿಸುವಿರಿ? ಇಲ್ಲಿ ಕೋನಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಹೆಸರುಗಳನ್ನು ಕೊಡಬೇಕು. ನಾನಿಲ್ಲಿ AOB, ಕೋನ XYZ, ಕೋನ PQS, ಕೋನ LMN ಅಂತ ಹೆಸರುಗಳನ್ನು ಕೊಟ್ಟಿದ್ದೇನೆ. ಇವುಗಳನ್ನು ನಾವು ಹೇಗೆ ಹೋಲಿಸ್ಬೋದು? ನಾವು ಇದನ್ನು ಬೇಕಾದರೆ ಒಂದರ ಮೇಲೆ ಇನ್ನೊಂದನ್ನು ಇಟ್ಟು ಅದನ್ನು ನಾವು ಹೋಲಿಸಬಹುದಾಗಿದೆ. ಒಂದರ ಮೇಲೆ ಇನ್ನೊಂದನ್ನು ಇರಿಸಿ ಕೋನಗಳನ್ನು ಹೋಲಿಸುವುದು. ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ಒಂದು ಕೆಂಪು ಕೋನ ಮತ್ತೊಂದು ನೀಲಿ ಕೋನವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈ 2 ಕೋನಗಳಲ್ಲಿ ಯಾವ ಕೋನ ದೊಡ್ಡದಾಗಿದೆ ಅಂತ ನೋಡಬೇಕಂದ್ರೆ ನಾವು ಒಂದು ಕೋನದ ಶೃಂಗ ಇನ್ನೊಂದು ಕೋನದ ಶೃಂಗದ ಮೇಲೆ ಕೂರುವಂತೆ ಒಂದರ ಮೇಲೆ ಒಂದು ನಾವು ಇಡಬೇಕಾಗತ್ತೆ. ಇಲ್ಲಿ ಒಂದು ಬಾಹು ಸಹ ಒಂದರ ಮೇಲೆ ಒಂದು ಇರುವಂತೆ ಇಡಬೇಕಾಗಿದೆ. ಇಲ್ಲಿ ಬಾಹು BC ಬಾಹು QRನ ಮೇಲಿದೆ. ಮೂರನೇ ಚಿತ್ರವನ್ನು ನೀವು ಗಮನಿಸಿದರೆ PQ ಬಾಹು AB ಬಾಹುಗಿಂತ ಮೇಲಿದೆ. ಅಂದರೆ ಕೋನದ ಗಾತ್ರ PQRನಲ್ಲಿ ಹೆಚ್ಚಾಗಿದೆ. ಹಾಗಾಗಿ PQR ಕೋನವು ABC ಕೋನಕ್ಕಿಂತ ದೊಡ್ಡದು ಎಂದು ಈಗ ಸ್ಪಷ್ಟವಾಗಿ ತಿಳಿತಾ ಇದೆ. ನೆಕ್ಸ್ಟ್, ಸಮಕೋನಗಳು. ಇಲ್ಲಿ 2 ಕೋನಗಳನ್ನು ಗಮನಿಸಿ. ಕೋನ AOB ಮತ್ತು ಕೋನ XOY, ಕೆಂಪು ಬಣ್ಣದ ಮತ್ತು ನೀಲಿ ಬಣ್ಣದ ಕೋನಗಳು. ಇಲ್ಲಿ 2 ಕೋನಗಳನ್ನು ಒಂದರ ಮೇಲೆ ಒಂದು ಇರಿಸಿದಾಗ ನಮಗೆ 2 ಕೋನಗಳು ಒಂದೇ ರೀತಿಯಾಗಿ ಕಾಣಿಸ್ತಾ ಇದೆ. ಅಂದರೆ ಈ ಕೋನದಲ್ಲಿ 2 ಶೃಂಗಗಳು ಒಂದರ ಮೇಲೆ ಒಂದು ಇದ್ದಾಗ OB ಬಾಹು OY ಬಾಹುನ ಮೇಲಿದೆ, OA ಬಾಹು OXನ ಮೇಲಿದೆ. ಅಂದರೆ ಈ 2 ಕೋನಗಳಲ್ಲಿ ಕೋನಗಳ ಗಾತ್ರ ಸಮವಾಗಿದೆ. ಹಾಗಾಗಿ ನಾವು ಈ ಕೋನಗಳನ್ನು ಸಮಕೋನಗಳು ಅಂತ ಕರಿತೀವಿ. ಕಂಡುಹಿಡಿಯಿರಿ. ಪೇಜ್ ನಂಬರ್ 20 ಮತ್ತು 21ರಲ್ಲಿ ಇರುವಂತಹದ್ದು. ಪ್ರಶ್ನೆ ಸಂಖ್ಯೆ 1. ಒಂದು ಆಯತಾಕಾರದ ಹಾಳೆಯನ್ನು ಮಡಿಚಿ ಮಡಿಕೆಯ ಉದ್ದಕ್ಕೂ ರೇಖೆಯನ್ನು ಎಳೆಯಿರಿ. ಮಡಿಚಿರುವ ಗೆರೆ ಮತ್ತು ಕಾಗದದ ಬದಿಗಳ ನಡುವೆ ಉಂಟಾದ ಕೋನಗಳನ್ನು ಹೆಸರಿಸಿ ಮತ್ತು ಹೋಲಿಸಿ. ಆಯತಾಕಾರದ ಹಾಳೆಯನ್ನು ಮಡಿಚುವ ಮೂಲಕ ವಿವಿಧ ಕೋನಗಳನ್ನು ಮಾಡಿ ಮತ್ತು ಕೋನಗಳನ್ನು ಹೋಲಿಸಿ. ನೀವು ಮಾಡಿದ ಅತಿ ದೊಡ್ಡ ಮತ್ತು ಚಿಕ್ಕ ಕೋನ ಯಾವುದು? ಉತ್ತರ: ನಾವೊಂದು ಆಯತಾಕಾರದ ಹಾಳೆಯನ್ನು ತಗೊಂಡು ಅದನ್ನು ಯಾವುದೇ ಜಾಗದಲ್ಲಿ ಮಡಿಚಿ ತೆಗೆದಾಗ ನಮಗೆ ಅದು ಒಂದು ಗೆರೆಯನ್ನು ಉಂಟು ಮಾಡುತ್ತೆ. ಈಗ ಕಾಗದದ ಬದಿಯಲ್ಲಿರೋ ಒಂದು ಅಂಚನ್ನು ಒಂದು ಬಾಹು ಅಂತ ತೆಗೆದುಕೊಂಡ್ರೆ ಮೇಲೆ ಗೆರೆ ಉಂಟಾಯ್ತಲ್ವ, ಅದನ್ನು ಒಂದು ಬಾಹು ಅಂತ ತಗೊಂಡ್ರೆ ಈ ಗೆರೆ ಏನಿದೆ ಅದು ಇಲ್ಲಿ 2 ಕೋನವನ್ನು ಉಂಟು ಮಾಡ್ತಾ ಇದೆ. ಅದಕ್ಕೆ ನಾವು ಹೆಸರು ಕೊಟ್ಟರೆ ಕೋನ AOC ಮತ್ತು ಕೋನ BOC 2 ಕೋನಗಳು ಉಂಟಾಗ್ತಾ ಇದೆ. ಈ 2 ಕೋನಗಳಲ್ಲಿ ಯಾವುದು ದೊಡ್ಡದಾಗಿದೆ? ಎಸ್, ಇಲ್ಲಿ ಕೋನ BOC ಏನಿದೆ ಅದು ದೊಡ್ಡದಾಗಿದೆ. ಕೋನ AOC ಏನಿದೆ ಅದು ಚಿಕ್ಕದಾಗಿದೆ. 2ನೇ ಪ್ರಶ್ನೆ. ಮುಂದಿನ ಪ್ರತಿಯೊಂದರಲ್ಲಿ ಯಾವ ಕೋನ ದೊಡ್ಡದು ಎಂಬುದನ್ನು ನಿರ್ಧರಿಸಿ. ಅದು ಏಕೆ ದೊಡ್ಡದು? ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ಬಹಳಷ್ಟು ಕೋನಗಳನ್ನು ನಾವು ನೋಡಬಹುದು. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ. ಕೋನ AOB ಅಥವಾ ಕೋನ
XOY. ಇಲ್ಲಿ ಎರಡರಲ್ಲಿ ಯಾವುದು ದೊಡ್ಡದು ಅಂತ ನಾವು ನೋಡಬೇಕಾಗತ್ತೆ. ಈ ಚಿತ್ರವನ್ನು ಗಮನಿಸಿದರೆ ಕೋನ AOB ಇಲ್ಲಿದೆ ಮತ್ತು XOY ಇಲ್ಲಿದೆ. ಈ ಎರಡೂ ಕೋನಗಳಲ್ಲಿ ಯಾವ ಕೋನ ದೊಡ್ಡದಾಗಿದೆ? ನೀವಿಲ್ಲಿ ಚಿತ್ರವನ್ನು ಗಮನಿಸಿದರೆ ಕೋನ AOB ದೊಡ್ಡದಾಗಿ ತೆರೆದಿದೆ, ಅಂದರೆ ಅಗಲವಾಗಿದೆ. ಇದರಿಂದ ಕೋನದ ಗಾತ್ರ ಸಹ ದೊಡ್ಡದಾಗಿದೆ. ಹಾಗಾಗಿ ಕೋನ AOB ಕೋನ XOYಗಿಂತ ದೊಡ್ಡದಾಗಿದೆ. ನೆಕ್ಸ್ಟ್ B, ಕೋನ AOB ಅಥವಾ ಕೋನ XOB ಇವೆರಡರಲ್ಲಿ ಯಾವ ಕೋನ ದೊಡ್ಡದಾಗಿದೆ? ಕೋನ AOB ಕೋನ XOB. ಈಗಲೂ ಸಹ ನಮಗೆ ಕೋನ AOB ದೊಡ್ಡದಾಗಿದೆ, ಹೌದಲ್ವಾ? ಇಲ್ಲಿ ಕೋನ AOB ಕೋನ XOBಗಿಂತ ಅಗಲವಾಗಿದೆ, ಅಂದರೆ ಅದರ ಕೋನದ ಗಾತ್ರ ದೊಡ್ಡದಾಗಿದೆ. ಹಾಗಾಗಿ ಕೋನ AOB XOBಗಿಂತ ದೊಡ್ಡದಾಗಿದೆ. C, ಕೋನ XOB ಅಥವಾ ಕೋನ XOC ಈ ಎರಡು ಕೋನಗಳಲ್ಲಿ ಯಾವುದು ದೊಡ್ಡದು? ಚಿತ್ರವನ್ನು ಗಮನಿಸಿ. ಇಲ್ಲಿ ನಾವು XOB ಇಲ್ಲಿ ಗುರುತಿಸ್ಬೋದು. ನೀವಿಲ್ಲಿ ಗಮನಿಸಿದರೆ ಬಾಹು OXನ ಮೇಲಿದೆ, ಬಾಹು OB ಬಾಹು OCನ ಮೇಲಿದೆ ಮತ್ತು ಎರಡೂ ಶೃಂಗಗಳು ಒಂದರ ಮೇಲೆ ಒಂದಿದೆ. ಇದರಿಂದ ನಾವು ಏನಂತ ಹೇಳ್ಬೋದು? ಎಲ್ಲ ಬಾಹುಗಳು ಒಂದರ ಮೇಲೆ ಒಂದಿದೆ, ಅಂದರೆ ಕೋನದ ಗಾತ್ರ ಸಮವಾಗಿದೆ. ಹಾಗಾಗಿ ಎರಡು ಕೋನಗಳು ಸಮವಾಗಿದೆ. ಮೂರನೇ ಪ್ರಶ್ನೆ, ಯಾವ ಕೋನ ದೊಡ್ಡದು? ಕೋನ XOY ಅಥವಾ ಕೋನ AOB? ಕಾರಣಗಳನ್ನು ನೀಡಿ. ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ಕೋನ XOY ಅಂದರೆ ಕೆಂಪು ಬಣ್ಣದ ಕೋನ ಮತ್ತು ಕೋನ AOB ಅಂದರೆ ನೀಲಿ ಬಣ್ಣದ ಕೋನ. ಇಲ್ಲಿ ಕೋನ XOY ಕೋನ AOBಗಿಂತ ದೊಡ್ಡದಾಗಿದೆ. ಕಾರಣ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಕೆಂಪು ಬಣ್ಣದ ಕೋನ ಏನಿದೆ ಅದರ ಗಾತ್ರ ಹೆಚ್ಚಾಗಿದೆ. ಹಾಗಾಗಿ ಕೋನ AOYನ ಗಾತ್ರ ಕೋನ AOBನ ಗಾತ್ರಕ್ಕಿಂತ ದೊಡ್ಡದಾಗಿದೆ. ಒಂದರ ಮೇಲೆ ಇನ್ನೊಂದನ್ನು ಇರಿಸದೆ ಕೋನಗಳನ್ನು ಹೋಲಿಸುವುದು. ಯಾವಾಗಲೂ ನಾವು ಒಂದು ಕೋನದ ಮೇಲೆ ಇನ್ನೊಂದು ಕೋನವನ್ನು ಇಟ್ಟು ಹೋಲಿಸುವುದು ಅಷ್ಟು ಸುಲಭವಲ್ಲ. ಹಾಗಾಗಿ ನಾವು ಒಂದು ಆಕೃತಿಯ ಮೇಲೆ ಇರಿಸಿ ಚಲಿಸಬಹುದಾದಂತಹ ಒಂದು ಪಾರದರ್ಶಕ ವೃತ್ತವನ್ನು ತಯಾರಿಸ್ಕೋಬೇಕಾಗತ್ತೆ. ಇಲ್ಲಿ ಎರಡು ಕೊಕ್ಕರೆಗಳನ್ನು ನೀವು ಗಮನಿಸಿ. ಇವೆರಡೂ ಸಹ ಬಾಯನ್ನು ತೆರೆದಿದೆ. ಇಲ್ಲಿ ಕೋನ ಉಂಟಾಗಿದೆ. ಈ ಎರಡೂ ಕೋನಗಳಲ್ಲಿ ಯಾವ ಕೋನ ದೊಡ್ಡದು ಅಂತ ನೋಡಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ಮೊದಲ ಕೊಕ್ಕರೆ ಇದೆಯಲ್ವಾ, ಈ ಕೊಕ್ಕರೆ ಬಾಯಿ ತೆರೆದಿರುವಷ್ಟು ಕೋನವನ್ನು ನಾವು ಒಂದು ಹಾಳೆಯ ಮೇಲೆ ಬರ್ಕೋಬೇಕಾಗತ್ತೆ. ಈಗ ಈ ಹಾಳೆಯ ಮೇಲೆ ನಾವು ರಚಿಸಿರುವಂತಹ ಪಾರದರ್ಶಕ ವೃತ್ತವನ್ನು ಇದರ ಮೇಲೆ ಇಟ್ಟು ಯಾವ ರೀತಿ ಇಡಬೇಕು? ಕೋನದ ಶೃಂಗ ಮತ್ತು ವೃತ್ತದ ಕೇಂದ್ರ ಬಿಂದು ಒಟ್ಟಿಗೆ ಕೂರುವಂತೆ ಅದನ್ನು ಇಟ್ಟಾಗ ಇಲ್ಲಿ ಬಾಹುಗಳು ವೃತ್ತದ ಪರಿಧಿಯನ್ನು ಎಲ್ಲಿ ಛೇದಿಸುತ್ತಲ್ವಾ ಅಲ್ಲಿ ನಾವು ಬಿಂದುಗಳನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈಗ ಈ ಪಾರದರ್ಶಕ ವೃತ್ತವನ್ನು ತಗೊಂಡಾಗ ನಮಗೆ ಈ ಬಿಂದುಗಳು ಮಾತ್ರ ಕಾಣಿಸುತ್ತೆ. ಇಲ್ಲಿ ನಾವು ಹೆಸರು ಕೊಟ್ಟಿದ್ದೀವಿ, BOA ಅಂತ ಹೆಸರನ್ನು ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಈ ಪಾರದರ್ಶಕ ವೃತ್ತದ ಹಾಳೆಯನ್ನು ತಗೊಂಡು ನಾವು ಎರಡನೇ ಕೊಕ್ಕರೆ ಉಂಟು ಮಾಡಿದಂತಹ ಕೋನದ ಮೇಲೆ ನಾವು ಈ ರೀತಿ ಇಡಬೇಕಾಗತ್ತೆ. ಯಾವ ರೀತಿ ಅಂದರೆ ವೃತ್ತದ ಕೇಂದ್ರ ಬಿಂದು ಮತ್ತು ಶೃಂಗಗಳು ಒಂದರ ಮೇಲೆ ಇರಬೇಕು ಮತ್ತು ಯಾವುದಾದರೂ ಒಂದು ಬಾಹು ಒಟ್ಟಿಗೆ ಕೂರುವಂತೆ ನಾವು ಇಡಬೇಕಾಗತ್ತೆ. ನೀವು ಈ ಚಿತ್ರವನ್ನು ಗಮನಿಸಿದರೆ ಇಲ್ಲಿ ಎರಡನೇ ಕೊಕ್ಕರೆಯ ಕೋನದಲ್ಲಿರುವ ಬಾಹು ಮೊದಲನೇ ಕೊಕ್ಕರೆಯ ಕೋನದಲ್ಲಿರುವ ಬಾಹುಗಿಂತ ಒಳಗೆ ಬಂದಿದೆ, ಅಂದರೆ ಕೋನದ ಗಾತ್ರ ಚಿಕ್ಕದಿದೆ. ಹಾಗಾದರೆ ಯಾವ ಕೋನ ದೊಡ್ಡದು ಅಂತ ಹೇಳಬಹುದಾ? ಎಸ್, ನಮಗೆ ಮೊದಲು ಬಂದಿದ್ದಂತಹ ಕೋನ ದೊಡ್ಡದು, ಅಂದರೆ BOA ಕೋನ ದೊಡ್ಡದಾಗಿರುತ್ತೆ. ಹಾಗಾದರೆ ಯಾವ ಕೊಕ್ಕರೆ ದೊಡ್ಡ ಕೋನವನ್ನು ಉಂಟು ಮಾಡಿರುತ್ತದೆ? ಎಸ್, ಮೊದಲ ಕೊಕ್ಕರೆ ದೊಡ್ಡ ಕೋನವನ್ನು ಉಂಟು ಮಾಡುತ್ತೆ. ಇಲ್ಲಿ ತರಗತಿಯಲ್ಲಿ ಕೋನಗಳ ಬಗ್ಗೆ ಕಲಿಸೋದಕ್ಕೆ ಸಹಾಯ ಆಗುವಂತಹ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಅದು ತಿರುಗುವ ಬಾಹುಗಳನ್ನು ತಯಾರಿಸುವುದು. ಇದಕ್ಕೆ ಬೇಕಾಗುವ ವಸ್ತುಗಳು ಯಾವ್ದು? ಎರಡು ಪೇಪರ್ ಸ್ಟ್ರಾಗಳು ಮತ್ತು ಪೇಪರ್ ಕ್ಲಿಪ್ ಬೇಕಾಗುತ್ತೆ. ಯಾವ ರೀತಿ ನಾವು ಇದನ್ನು ಮಾಡಬೇಕಾಗತ್ತೆ? ನಾವು ಎರಡು ಪೇಪರ್ ಸ್ಟ್ರಾಗಳು ಮತ್ತು ಒಂದು ಪೇಪರ್ ಕ್ಲಿಪ್ಪನ್ನು ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಪೇಪರ್ ಕ್ಲಿಪ್ ಏನಿದೆ ಅದನ್ನು ನಾವು ಬಿಡಿಸಿ ಸ್ಟ್ರೇಟ್ V ಶೇಪಲ್ಲಿ ನಾವು ಮಾಡ್ಕೋಬೇಕು. ನೆಕ್ಸ್ಟ್ ಪೇಪರ್ ಕ್ಲಿಪ್ನ ಬಾಹುಗಳಲ್ಲಿ ಸ್ಟ್ರಾಗಳನ್ನು ಸೇರಿಸಿ ಈ ಬೆಂಡಾಗಿದ್ದಂತಹ ಪೇಪರ್ ಕ್ಲಿಪ್ಪನ್ನು ನೇರ ಮಾಡಿದಾಗ ನಮಗೆ V ಶೇಪ್ ಸಿಗುತ್ತಲ್ವಾ. ಎರಡು ಬಾಹುಗಳಲ್ಲಿ ನಾವು ಏನು ಮಾಡಬೇಕು? ಇವಾಗ ಸ್ಟ್ರಾಗಳನ್ನು ನಾವು ಸೇರಿಸಬೇಕಾಗತ್ತೆ. ಈಗ ನಮಗೆ ತಿರುಗುವಂತಹ ಬಾಹು ಸಿದ್ಧವಾಗಿದೆ. ನಾವು ಬಾಹುಗಳ ನಡುವೆ ವಿವಿಧ ಕೋನಗಳಿರುವಂತೆ ಹಲವಾರು ತಿರುಗುವ ಬಾಹುಗಳನ್ನು ಮಾಡಿಕೊಂಡು ಇಡಬೇಕಾಗತ್ತೆ. ಈಗ ನಾವು ಇದನ್ನು
ಚಿಕ್ಕ ಕೋನದಿಂದ ದೊಡ್ಡ ಕೋನದವರೆಗೆ ನೀಟಾಗಿ ಜೋಡಿಸಿ ಇಟ್ಕೋಬೇಕು. ನೆಕ್ಸ್ಟ್ ತಿರುಗುವ ಬಾಹುವನ್ನು ತಯಾರಿಸಿದ ನಂತರ ಸೀಳು ಕಿಂಡಿ ಅಥವಾ ಸ್ಲಿಟ್ಟನ್ನು ತಯಾರಿಸಬೇಕಾಗತ್ತೆ. ಇದನ್ನು ಯಾವ ರೀತಿ ಮಾಡಬೇಕು, ನಾವು ಈಗ ಆಲ್ರೆಡಿ ಮಾಡಿರುವಂತಹ ಕೋನಗಳು ಏನಿದೆ ಅದನ್ನು ಒಂದು ರಟ್ ಅಥವಾ ಕಾರ್ಡ್ಬೋರ್ಡ್ ಮೇಲೆ ಇಟ್ಟು ಅದನ್ನು ಟ್ರೇಸ್ ಮಾಡ್ಕೋಬೇಕು. ನಂತರ ಅಲ್ಲಿ ಟ್ರೇಸ್ ಮಾಡಿದಂತಹ ಭಾಗನ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ಚಿತ್ರದಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ. ಇದೇ ಥರ ಎಷ್ಟು ಕೋನಗಳನ್ನು ನಾವು ತಯಾರಿಸಿರ್ತೀವಿ ಅಷ್ಟು ಸ್ಲಿಟ್ಗಳನ್ನು ನಾವು ತಯಾರಿಸಿ ಇಟ್ಕೋಬೇಕು. ನೆಕ್ಸ್ಟ್ ಇವಾಗ ನಮ್ಮ ಹತ್ರ ಇದ್ದಂತಹ ತಿರುಗುವ ಬಾಹುಗಳನ್ನು ಬೆರೆಸಿ ಮಿಕ್ಸ್ ಮಾಡಬೇಕಾಗತ್ತೆ. ನಂತರ ಒಂದೊಂದೇ ಸ್ಲಿಟ್ಗಳನ್ನು ತಗೊಂಡು ಎಲ್ಲ ತಿರುಗುವ ಬಾಹುಗಳನ್ನು ಅದರೊಳಗೆ ಇರಿಸುತ್ತಾ ಹೋಗಬೇಕಾಗತ್ತೆ. ಈ ರೀತಿ ಈ ಚಿತ್ರದಲ್ಲಿ ನೀವು ನೋಡಬಹುದು. ಮೊದಲಿಗೆ ಈ ಸ್ಲಿಟ್ನಲ್ಲಿ ಈ ಬಾಹು ಸರಿಯಾಗಿ ಫಿಟ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಇದು ಈ ಸ್ಲಿಟ್ಟಿಗಿಂತ ಚಿಕ್ಕದಾದಂತಹ ಕೋನವನ್ನು ಹೊಂದಿದೆ. ನೆಕ್ಸ್ಟ್ ಎರಡನೇ ಚಿತ್ರವನ್ನು ನೋಡಿದರೆ ಈ ಸೀಳು ಕಿಂಡಿಗಿಂತ ಕೋನ ದೊಡ್ಡದಾಗಿದೆ. ಹಾಗಾಗಿ ಇದ್ರ ಮೂಲಕ ಅದು ಹಾದು ಹೋಗೋಕ್ಕಾಗ್ತಾ ಇಲ್ಲ. ಮೂರನೆಯ ಸ್ಲಿಟ್ಟನ್ನು ಗಮನಿಸಿದರೆ ನೀವು ಈ ಸ್ಲಿಟ್ ಏನಿದೆ ಮತ್ತು ಈ ಕೋನ ಏನಿದೆ ಎರಡೂ ಸಮವಾಗಿದೆ. ಹಾಗಾಗಿ ಈ ಸೀಳು ಕಿಂಡಿಯ ಮೂಲಕ ಇದು ಹಾದು ಹೋಗ್ತಾ ಇದೆ. ಅಂದರೆ ಇಲ್ಲಿ ಸೀಳು ಕಿಂಡಿಯ ಕೋನ ತಿರುಗುವ ಬಾಹುಗಳ ಜೋಡಿಯ ಕೋನಕ್ಕೆ ಸಮನಾದಾಗ ಮಾತ್ರ ಸೀಳು ಕಿಂಡಿಯ ಮೂಲಕ ಹಾದು ಹೋಗುತ್ತದೆ. ಇದರ ಅರ್ಥ ಏನಪ್ಪ ಅಂದರೆ ತಿರುಗುವ ಬಾಹುಗಳು ಕೋನವನ್ನು ಮಾತ್ರ ಅವಲಂಬಿಸಿರುತ್ತೋ ಹೊರತು ಅವುಗಳ ಉದ್ದದ ಮೇಲೆ ಅಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಪುಟ್ಟ ಕಾರ್ಟೂನನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ಸವಾಲು, ಈ ಕೋನವನ್ನು ಕಡಿಮೆ ಮಾಡಿ. ಈ ಹುಡುಗ ಏನು ಹೇಳ್ತಾ ಇದ್ದಾನೆ, ಈ ಕೋನವನ್ನು ಕಡಿಮೆ ಮಾಡಿ ಅಂತ. ಈಗ ಈ ಹುಡುಗಿ ಏನು ಮಾಡಿದ್ಲು, ಈ ಕೋನವನ್ನು ಕತ್ತರಿಯಿಂದ ಕತ್ತರಿಸಿ ಹೇಳಿದ್ಲು ಈ ಕೋನ ಇವಾಗ ಕಡಿಮೆ ಆಗಿದೆ ಅಂತ. ಆದರೆ ಆ ಹುಡುಗ ನಗ್ತಾ ಇದ್ದಾನೆ, ಈ ಕೋನ ಇನ್ನೂ ಅಷ್ಟೇ ಇದೆ ಅಂತ. ಅಂದರೆ ಏನರ್ಥ, ಈ ಕೋನದ ಗಾತ್ರ ಈ ಬಾಹುಗಳ ಮೇಲೆ ಡಿಪೆಂಡ್ ಆಗಿರೋಲ್ಲ, ಅವಲಂಬಿಸಿರೋದಿಲ್ಲ. ನೆಕ್ಸ್ಟ್ 2.8 ಕೋನಗಳ ವಿಶೇಷ ವಿಧಗಳು. ಈಗ ಕೋನಗಳ ವಿಧಗಳನ್ನು ನಾವು ನೋಡೋಣ. ಭಾಗ 1 ವಿಡಿಯೋದಲ್ಲಿ ನೋಡಿದ್ವಿ. ವಿದ್ಯಾಳು ವಿವಿಧ ಸನ್ನಿವೇಶಗಳಲ್ಲಿ ಪುಸ್ತಕಗಳನ್ನು ತೆರಿತಾ ಹೋಗ್ತಾ ಇದ್ಲು. ಈಗ ಅದೇ ಸನ್ನಿವೇಶವನ್ನು ನೋಡೋಣ. ಈಗ ಅವಳು ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಅದನ್ನು ಒಂದು ಮೇಜಿನ ಮೇಲೆ ಇಟ್ಟು ತೆರಿತಾ ಇದ್ದಾಳೆ. ಈಗ ನೋಡಿ ಇಲ್ಲಿ ಕೋನ ಯಾವ ರೀತಿ ಇದೆ. ಕೋನ ಒಂದು ಸರಳ ರೇಖೆಯ ರೀತಿಯಲ್ಲಿ ಇದೆ ಅಲ್ವಾ. ಈ ರೀತಿಯ ಕೋನವನ್ನು ನಾವು ಸರಳ ಕೋನ ಅಂತ ಕರಿತೀವಿ. ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ಕೋನ AOB ಅಥವಾ BOA ಅಂತ ಕರಿಬೋದು. ಇಲ್ಲಿ ಕೋನ ಏನಾಗಿದೆ, ಎರಡೂ ಬಾಹುಗಳು ಸಹ ನೇರವಾಗಿ ಇದೆ. ಇಂತಹ ಕೋನಗಳನ್ನು ನಾವು ಸರಳ ಕೋನ ಅಂತ ಕರಿತೀವಿ. ಒಂದು ಸರಳ ಕೋನ AOBಯನ್ನು ಪರಿಗಣಿಸೋಣ. ಈಗ ನಾವು ಒಂದು ಸರಳ ಕೋನ AOBನ ಪರಿಗಣಿಸಿದರೆ ಕಿರಣ OCಯು ಇದನ್ನು AOC ಮತ್ತು COB ಎಂಬ ಎರಡು ಕೋನಗಳಾಗಿ ವಿಭಾಗಿಸುತ್ತದೆ. ಈ ಚಿತ್ರವನ್ನು ಗಮನಿಸಿ. ಇಲ್ಲಿ AOB ಸರಳ ಕೋನವನ್ನು ತಗೊಂಡು ಇದಕ್ಕೆ OC ಎಂಬ ಕಿರಣವನ್ನು ನಾವು ಎಳೆದಾಗ ಏನಾಗ್ತಾ ಇದೆ, ಇಲ್ಲಿದ್ದಂತಹ ಸರಳ ಕೋನ ಎರಡು ಕೋನಗಳಾಗಿ ವಿಭಾಗ ಆಗ್ತಾ ಇದೆ. ಯಾವುದದು, AOC ಮತ್ತು COB, ಹೌದಲ್ವಾ. ಹಾಗಿದ್ರೆ ನಾವು ಸರಳ ಕೋನವನ್ನು ಒಂದು ಕಿರಣದ ಮೂಲಕ ಎರಡು ಕೋನಗಳಾಗಿ ವಿಭಾಗಿಸಬಹುದು. ಅದೇ ರೀತಿ ಎರಡೂ ಕೋನಗಳು ಗಾತ್ರದಲ್ಲಿ ಪರಸ್ಪರ ಸಮವಾಗಿರುವಂತೆ OC ಕಿರಣವನ್ನು ಎಳೆಯಲು ಸಾಧ್ಯವೇ? ಉತ್ತರ ಹೌದು. ಈ ಚಿತ್ರವನ್ನು ಗಮನಿಸಿ. ಇಲ್ಲಿ AOB ಸರಳ ಕೋನದ ಮೇಲೆ ನೇರವಾಗಿ OC ಕಿರಣವನ್ನು ಎಳೆದಾಗ ಏನಾಗುತ್ತೆ, ಎರಡೂ ಕೋನಗಳು ಸಮವಾಗಿದೆ. ಅಂದರೆ AOB ಸರಳ ಕೋನವನ್ನು ನಾವು ಸಮನಾಗಿ ವಿಭಾಗಿಸಿದ್ದೇವೆ. ಈ ಚಿತ್ರದಲ್ಲಿ AOC ಒಂದು ಕೋನ, BOC ಇನ್ನೊಂದು ಕೋನ. ಈಗ ಸರಳ ಕೋನವನ್ನು ಸಮವಾಗಿ ಎರಡು ಕೋನವನ್ನು ಮಾಡಬಹುದೇ ಅನ್ನೋದಕ್ಕೆ ಒಂದು ಚಟುವಟಿಕೆಯನ್ನು ಮಾಡೋಣ. ಈಗ ನಾವು ಒಂದು ಆಯತಾಕಾರದ ಕಾಗದವನ್ನು ತಗೊಳ್ಳೋಣ. ಅದರಲ್ಲಿ ಒಂದು ಅಂಚನ್ನು ನಾವು ಸರಳ ಕೋನ ಅಂತ ಮಾರ್ಕ್ ಮಾಡಿಕೊಂಡ್ರೆ, ಅಂದರೆ ಚಿತ್ರದಲ್ಲಿ ಗಮನಿಸ್ತಿರ್ಬೋದು AOB ಒಂದು ಸರಳ ಕೋನ. ಈಗ ಅದನ್ನು ನಾವು ನೇರವಾಗಿ O ಬಿಂದು ಎಲ್ಲಿದೆ ಅಲ್ಲಿಗೆ ನೇರವಾಗಿ ಈ ರೀತಿ ಮಡಚಬೇಕಾಗತ್ತೆ. ಈಗ ಮಡಚಿ ಅದನ್ನು ತೆರೆದಾಗ ನಮಗೆ ಏನಾಗುತ್ತೆ, ಈ AOB ಸರಳ ಕೋನದ ನೇರದಲ್ಲಿ ಒಂದು ಗೆರೆ ಉಂಟಾಗಿರುತ್ತೆ. ಅಂದರೆ ಅದಕ್ಕೆ ಲಂಬವಾಗಿ ಒಂದು ಗೆರೆ ಅಥವಾ ಗುರುತು ಉಂಟಾಗಿರುತ್ತೆ. ಈ ಗುರುತು ಈ ಸರಳ ಕೋನವನ್ನು ಸಮವಾಗಿ ವಿಭಾಗಿಸಿರುತ್ತೆ.
ಅಂದರೆ ಇಲ್ಲಿ ಈ ಹಾಳೆಯನ್ನು ನಾವು ಇಲ್ಲಿ ಮಡಚಿದಾಗ ಈ ಬಾಹು ಓ ಎ ಏನಿದೆ ಅದು ಓ ಬಿ ಮೇಲೆ ಇರುತ್ತೆ. ಆಗ ಮಾತ್ರ ನಮಗೆ ಇಲ್ಲಿ ಸಮನಾದ ಕೋನಗಳು ಸಿಗೋದಕ್ಕೆ ಸಾಧ್ಯ. ಇಲ್ಲಿ ನಾವು ಸರಳ ಕೋನವನ್ನು ಮಡಚಿ ಎರಡು ಸಮನಾದ ಕೋನಗಳನ್ನು ಪಡ್ಕೊಂಡಿದ್ದೀವಲ್ವ, ಈ ಪ್ರತಿಯೊಂದು ಸಮಕೋನವನ್ನು ನಾವು ಲಂಬಕೋನ ಎಂದು ಕರೆಯುತ್ತೇವೆ. ಅಂದರೆ ಒಂದು ಸರಳ ಕೋನದಲ್ಲಿ ಎರಡು ಲಂಬಕೋನಗಳಿರುತ್ತವೆ. ಒಂದು ಪೂರ್ಣ ತಿರುವಿನ ಅರ್ಧ ಭಾಗದಿಂದ ಸರಳ ಕೋನವು ಉಂಟಾದರೆ ಪೂರ್ಣ ತಿರುವಿನ ಎಷ್ಟು ಭಾಗವು ಲಂಬಕೋನವನ್ನು ಉಂಟು ಮಾಡುತ್ತವೆ. ಅಂದರೆ ಪೂರ್ಣ ತಿರುವಿನ ಅರ್ಧ ಭಾಗವನ್ನು ನಾವು ಸರಳ ಕೋನ ಅಂತ ಕರಿತೀವಿ. ಹಾಗಾದರೆ ಲಂಬಕೋನವು ಪೂರ್ಣ ತಿರುವಿನ ಎಷ್ಟು ಭಾಗ ಆಗಿರುತ್ತೆ? ಲಂಬಕೋನ ಏನಿದೆ ಅದು ಸರಳ ಕೋನದ ಅರ್ಧದಷ್ಟು ಭಾಗ ಆಗಿರೋದ್ರಿಂದ ಪೂರ್ಣ ತಿರುವಿನ ಕಾಲು ಭಾಗವು ಲಂಬಕೋನವನ್ನು ಉಂಟು ಮಾಡುತ್ತದೆ. ಲಂಬಕೋನವು ಎಲ್ಲಾಕಾರವನ್ನು ಹೋಲುತ್ತದೆ ಎಂಬುದನ್ನು ಗಮನಿಸಿ. ನಿಖರವಾಗಿ ಸರಳ ಕೋನದ ಅರ್ಧದಷ್ಟು ಇದ್ದರೆ ಮಾತ್ರ ಅದು ಲಂಬಕೋನವಾಗಿರುತ್ತದೆ. ಅಂದರೆ ಸರಳ ಕೋನದಕ್ಕೆ ನಿಖರವಾಗಿ ಅದು ಲಂಬವಾಗಿದ್ದರೆ ಮಾತ್ರ ಅದು ಲಂಬಕೋನ ಅಂತ ಅನ್ನಿಸ್ಕೊಳ್ಳುತ್ತೆ. ಲಂಬಕೋನಗಳಲ್ಲಿ ಸಂಧಿಸುವ ಎರಡು ರೇಖೆಗಳನ್ನು ನಾವು ಲಂಬರೇಖೆಗಳು ಎನ್ನುತ್ತೇವೆ. ಅಂದರೆ ಈಗ ನಾವು ಒಂದು ರೇಖೆಯನ್ನು ಹಾಕಿ ಅದಕ್ಕೆ ಲಂಬವಾಗಿ ಇನ್ನೊಂದು ರೇಖೆಯನ್ನು ಹಾಕಿದ್ರೆ ನಾವು ಇದನ್ನು ಲಂಬರೇಖೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಕಂಡುಹಿಡಿಯಿರಿ. ಪೇಜ್ ನಂಬರ್ 27ರಲ್ಲಿ ಇರುವಂತಹದ್ದು ಮೊದಲನೇ ಪ್ರಶ್ನೆ. ನಿಮ್ಮ ತರಗತಿಯ ಕಿಟಕಿಗಳಲ್ಲಿ ಎಷ್ಟು ಲಂಬಕೋನಗಳಿವೆ? ನಿಮ್ಮ ತರಗತಿಯಲ್ಲಿ ಇತರ ಲಂಬಕೋನಗಳನ್ನು ಕಾಣುವಿರಾ? ಉತ್ತರ: ಈ ಕಿಟಕಿಯನ್ನು ಗಮನಿಸಿ. ನಾವು ಕಿಟಕಿಯ ಆಕಾರವನ್ನು ಈ ರೀತಿ ನೋಡಬಹುದು ಅಲ್ವಾ? ಎಲ್ಲ ಶಾಲೆಯಲ್ಲೂ ಇದೇ ರೀತಿಯ ಕಿಟಕಿ ಇರುತ್ತೆ. ಇಲ್ಲಿ ನಾವು ಎಷ್ಟು ಲಂಬಕೋನಗಳನ್ನು ನೋಡ್ಬೋದು? 1 2 3 4. ಸೊ ನಾವು ನಮ್ಮ ತರಗತಿಯ ಕಿಟಕಿಗಳಲ್ಲಿ ಒಟ್ಟು 4 ಲಂಬಕೋನಗಳನ್ನು ನೋಡಬಹುದು. ಎರಡನೇ ಪ್ರಶ್ನೆ. ಸರಳ ಕೋನವನ್ನು ಪಡೆಯಲು ಎ ಅನ್ನು ಚಿತ್ರದಲ್ಲಿರುವ ಇತರೆ ಗ್ರಿಡ್ ಬಿಂದುಗಳೊಂದಿಗೆ ಸರಳ ರೇಖೆಯಿಂದ ಸೇರಿಸಿ. ಅದನ್ನು ಮಾಡುವ ಎಲ್ಲ ವಿಭಿನ್ನ ವಿಧಾನಗಳು ಯಾವುವು? ಉತ್ತರ: ಇಲ್ಲಿ ಎ ಬಿ ರೇಖೆಯನ್ನು ಕೊಟ್ಟಿದ್ದಾರೆ. ನಾವು ಇದಕ್ಕೆ ಮತ್ತೊಂದು ರೇಖೆಯನ್ನು ಎಳೆದು ಅದನ್ನು ಸರಳ ಕೋನವನ್ನು ಮಾಡಬೇಕಾಗತ್ತೆ. ಇಲ್ಲಿ ನಾವು ಎ ಬಿಗೆ ನೇರವಾಗಿ ಒಂದು ರೇಖೆಯನ್ನು ಹಾಕಿದರೆ ಅಂದರೆ ಸಿ ವರೆಗೆ ನಮಗೆ ಇಲ್ಲಿ ಸರಳ ಕೋನ ಸಿಗ್ತಾ ಇದೆ. ಸರಳ ಕೋನ ಬಿ ಎ ಸಿ. ನೆಕ್ಸ್ಟ್ ಇನ್ನೊಂದು ಗ್ರಿಡ್ನಲ್ಲಿ ಎ ಬಿಯನ್ನು ಓರೆಯಾಗಿ ಹಾಕಿದ್ದಾರೆ. ಸೊ ನಾವು ಎ ಬಿಗೆ ನೇರವಾಗಿ ಈ ರೀತಿ ರೇಖೆಯನ್ನು ಹಾಕಿದ್ರೆ ನಮಗೆ ಬಿ ಎ ಸಿ ಕೋನ ಸಿಗ್ತಾ ಇದೆ. ಇದು ಸಹ ಸರಳ ಕೋನವಾಗಿದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಈಗ ಲಂಬಕೋನವನ್ನು ಪಡೆಯಲು ಎ ಅನ್ನು ಚಿತ್ರದಲ್ಲಿರುವ ಇತರೆ ಗ್ರಿಡ್ ಬಿಂದುಗಳೊಂದಿಗೆ ಸರಳ ರೇಖೆಯಿಂದ ಸೇರಿಸಿ. ಅದನ್ನು ಮಾಡುವ ಎಲ್ಲ ವಿಭಿನ್ನ ವಿಧಾನಗಳು ಯಾವುವು? ಈಗ ಇಲ್ಲಿ ಗ್ರಿಡ್ ಕೊಟ್ಟಿದ್ದಾರೆ. ಈ ಗ್ರಿಡ್ನಿಂದ ನಾವು ಲಂಬಕೋನವನ್ನು ರಚಿಸಬೇಕು. ಇಲ್ಲಿ ಎ ಬಿ ರೇಖೆ ಆಲ್ರೆಡಿ ಕೊಟ್ಟಿದ್ದಾರೆ. ನಮಗೆ ಲಂಬಕೋನ ಸಿಗಬೇಕಂದ್ರೆ ಏನು? ಒಂದು ರೇಖೆಗೆ ಮತ್ತೊಂದು ರೇಖೆ ಲಂಬವಾಗಿದ್ದರೆ ಮಾತ್ರ ನಮಗೆ ಲಂಬಕೋನ ಸಿಗುತ್ತೆ. ಸೊ ಇವಾಗ ನಾನು ಎ ಬಿಗೆ ಒಂದು ಲಂಬವಾಗಿ ಒಂದು ರೇಖೆಯನ್ನು ಹಾಕ್ತಾ ಇದ್ದೀನಿ, ಡಿ ಸಿ. ಈಗ ನಮಗೆ ಎರಡು ಲಂಬಕೋನಗಳು ಸಿಕ್ಕಿದ್ದಾವೆ, ಡಿ ಎ ಬಿ ಮತ್ತು ಸಿ ಎ ಬಿ. ಅದೇ ರೀತಿ ಇಲ್ಲಿ ಓರೆಯಾಗಿ ಎ ಬಿಯನ್ನು ಮಾರ್ಕ್ ಮಾಡಿದರೆ ನಾವು ಇದಕ್ಕೆ ಲಂಬವಾಗಿ ಡಿ ಸಿ ಗೆರೆಯನ್ನು ಹಾಕಿದ್ರೆ ಅಥವಾ ರೇಖೆಯನ್ನು ಹಾಕಿದ್ರೆ ನಮಗೆ ಎರಡು ಲಂಬಕೋನಗಳು ಸಿಗುತ್ತೆ, ಬಿ ಎ ಸಿ ಮತ್ತು ಬಿ ಎ ಡಿ. ಇದೇ ರೀತಿ ನಾವು ಈ ಚಿತ್ರದಲ್ಲಿ ಈ ಕಡೆ ಸಹ ಲಂಬಕೋನವನ್ನು ನಾವು ಮಾಡ್ಕೋಬೋದು ಅಥವಾ ಈ ಕಡೆ ಗೆರೆಯನ್ನು ಹಾಕಿ ಲಂಬಕೋನವನ್ನು ಪಡಿಬಹುದು. ನಾಲ್ಕನೆಯ ಮತ್ತು ಕೊನೆಯ ಪ್ರಶ್ನೆ. ಕಾಗದದ ಮೇಲೆ ಓರೆಯಾದ ಮಡಚಿದ ಗೆರೆಯನ್ನು ಪಡೆಯಿರಿ. ಓರೆಯಾದ ಮಡಚಿದ ಗೆರೆಗೆ ಲಂಬವಾಗಿರುವ ಮತ್ತೊಂದು ಮಡಚಿದ ಗೆರೆಯನ್ನು ಪಡೆಯಲು ಪ್ರಯತ್ನಿಸಿ. ಈಗ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ಒಂದು ಕಾಗದವನ್ನು ತಗೊಂಡು ಅದನ್ನು ಓರೆಯಾಗಿ ಮಡಚಬೇಕು. ನಂತರ ಅದನ್ನು ಓಪನ್ ಮಾಡಿದಾಗ ನಮಗೆ ಗೆರೆ ಸಿಗುತ್ತೆ. ನೆಕ್ಸ್ಟ್ ಓರೆಯಾದ ಮಡಚಿದ ಗೆರೆಗೆ ಲಂಬವಾಗಿ ಮತ್ತೊಂದು ಅಂದರೆ ಈಗ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ನಾವು ಏನು ಈ ಕಾಗದವನ್ನು ಮಡಚಿರ್ತೀವಿ ಅದೇ ರೀತಿ ಆ ಎರಡು ಮೂಲೆ ಬಿಟ್ಟು ಮತ್ತಿನ್ನೆರಡು ಮೂಲೆಗಳಿಗೆ ಸೇರಿಸಿ ನಾವು ಕಾಗದವನ್ನು ಮಡಚಬೇಕು. ಈಗ ಅದನ್ನು ತೆರೆದಾಗ ನಮಗೆ ಈ ರೀತಿ ಗುರುತು ಸಿಗುತ್ತೆ. ಈ ರೀತಿ ಮಡಚಿ ತೆಗೆದಾಗ ಸಿಗೋ ಗುರುತು ಏನಿದೆ ಅವೆಲ್ಲವೂ ಸಹ ನಿಖರವಾಗಿ ಲಂಬಕೋನಗಳನ್ನು ಸೂಚಿಸುತ್ತೆ. ಈಗ ನಿಮ್ಮ ಬಳಿ ಎಷ್ಟು ಲಂಬಕೋನಗಳಿವೆ? ಕೋನಗಳು ನಿಖರವಾಗಿ ಲಂಬಕೋನಗಳಾಗಿವೆಯೇ? ಏಕೆ ಸಮರ್ಥಿಸಿ. ಈಗ ನಾವು ಈ ಚಿತ್ರಗಳನ್ನು ನೋಡಿದಾಗ ನಮಗೆ ಏನು ತಿಳಿತು? ಇಲ್ಲಿ 4 ಲಂಬಕೋನಗಳಿವೆ.
ಈ 4 ಕೋನಗಳು ನಿಖರವಾಗಿ ಲಂಬಕೋನಗಳಾಗಿದ್ದಾವ? ಹೌದು, ಕೋನಗಳು ನಿಖರವಾಗಿ ಲಂಬಕೋನಗಳಾಗಿವೆ. ನೆಕ್ಸ್ಟ್, ಏಕೆ ಸಮರ್ಥಿಸಿ. ಏಕೆಂದರೆ ನಾವು ಮೊದಲನೆಯ ಮಡಿಕೆಗೆ ಲಂಬವಾಗಿರುವ ಮಡಿಕೆಯನ್ನು ರಚಿಸಲು ಕಾಗದವನ್ನು ಮಡಿಸಿದರೆ 2 ಮಡಿಕೆಗಳು ಲಂಬಕೋನದಲ್ಲಿ ಛೇದಿಸುತ್ತವೆ. ಇದು ಕಾಗದವನ್ನು ತಲಾ 90 ಡಿಗ್ರಿಗಳ 4 ಲಂಬಕೋನಗಳಾಗಿ ವಿಭಜಿಸುತ್ತದೆ. ಅಂದರೆ ನಾವು ಎಲ್ಲಿ ನಾವು ಓರೆಯ ರೇಖೆಯನ್ನು ಪಡೆದಿದ್ವಿ ಅದಕ್ಕೆ ಲಂಬವಾಗಿ ಹಾಳೆಯನ್ನು ಮಡಚಿದ್ರಿಂದ ನಮಗೆ ಲಂಬಕೋನ ಸಿಗ್ತಾ ಇದೆ. ಎಷ್ಟು? 4 ಲಂಬಕೋನ. ಬಿ ಪ್ರಶ್ನೆ, ನೀವು ಕಾಗದವನ್ನು ಹೇಗೆ ಮಡಿಸಿದ್ದೀರಿ ಎಂಬುದನ್ನು ವಿವರಿಸಿ. ನಿಮ್ಮ ವಿವರಣೆಯು ಈ ಪ್ರಕ್ರಿಯೆಯ ಬಗ್ಗೆ ತಿಳಿದಿಲ್ಲದ ಯಾವುದೇ ವ್ಯಕ್ತಿಯು ಲಂಬಕೋನವನ್ನು ಪಡೆಯಲು ಸರಳವಾಗಿ ಅನುಸರಿಸುವಂತಿರಬೇಕು. ಅಂದರೆ ನಾವು ಈ 4 ಲಂಬಕೋನಗಳನ್ನು ಯಾವ ರೀತಿ ಪಡೆದಿದ್ದೀವಿ ಅನ್ನೋದನ್ನು ಸ್ಟೆಪ್ ವೈಸು ಹೇಳ್ತಾ ಹೋಗಬೇಕಾಗತ್ತೆ. ಇಲ್ಲಿ ಕಾಗದವನ್ನು ಒಂದು ಮೂಲೆಯಿಂದ ಅದರ ವಿರುದ್ಧ ಮೂಲೆಯವರೆಗೆ ಓರೆಯಾಗಿ ಮಡಚಿ. ಅಂದರೆ ಇಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಏನು ಮಾಡಿದ್ದೀವಿ? ಮಡಚಿದ್ದೀವಿ, ಓರೆಯಾಗಿ ಮಡಚಿದ್ದೀವಿ. 2 ಮೂಲೆಗಳ ಶೃಂಗಗಳು ಒಂದರ ಮೇಲೆ ಮತ್ತೊಂದು ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಅಂದರೆ ಇಲ್ಲಿದೆಯಲ್ವಾ ಈ ಶೃಂಗ, ಇದರ ಮೇಲೆ ಕೂರೋ ಥರ ನಾವು ನೋಡ್ಕೋಬೇಕಾಗತ್ತೆ. ಕಾಗದವನ್ನು ತೆರೆದಾಗ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಒಂದು ರೇಖೆ ಸೃಷ್ಟಿಯಾಗಿರುತ್ತದೆ. ಈ ರೀತಿ ಒಂದು ರೇಖೆ ಸೃಷ್ಟಿಯಾಗಿರುತ್ತೆ. ಈಗ ಅದೇ ಕಾಗದವನ್ನು ಮತ್ತೊಂದು ಮೂಲೆಯಿಂದ ಅದರ ವಿರುದ್ಧ ಮೂಲೆಗೆ ಮತ್ತೊಮ್ಮೆ ಓರೆಯಾಗಿ ಮಡಚಿ. ಅಂದರೆ ಈಗ ಈ ರೀತಿ ಮಡಚಿದ್ರಿ, ಈ ಸಾರಿ ಮೇಲಿಂದ ಈ ಕಡೆಗೆ ನೀವು ಮಡಚಬೇಕಾಗತ್ತೆ. ಕಾಗದವನ್ನು ತೆರೆದಾಗ ಮೊದಲು ಇದ್ದ ರೇಖೆಯ ಮೇಲೆ ಲಂಬಾರ್ಧಕವು ಸೃಷ್ಟಿಯಾಗಿರುತ್ತದೆ. ಅಂದರೆ ನಾವೀಗ ಈ ಕಾಗದವನ್ನು ತೆರೆದಾಗ ಮೊದಲು ಇದ್ದ ರೇಖೆ ಏನಿತ್ತು ಅದರ ಮೇಲೆ ಒಂದು ಲಂಬಾರ್ಧಕ ಅಂದರೆ ಛೇದಿಸುವ ರೇಖೆ ಏನಿದೆ ಅದು ಸೃಷ್ಟಿಯಾಗಿರುತ್ತೆ. ಅದು ಲಂಬಕೋನದಲ್ಲೇ ಅರ್ಧಿಸಿರೋದ್ರಿಂದ ಲಂಬಾರ್ಧಕ ಅಂತ ನಾವು ಕರಿತಾ ಇದ್ದೀವಿ. ನೆಕ್ಸ್ಟ್, ಇದು ಕಾಗದವನ್ನು 4 ಲಂಬಕೋನಗಳಾಗಿ ವಿಭಜಿಸುತ್ತದೆ ಮತ್ತು ಪ್ರತಿ ಕೋನವು 90 ಡಿಗ್ರಿಗಳಾಗಿರುತ್ತವೆ. ನೆಕ್ಸ್ಟ್, ಕೋನಗಳನ್ನು ವರ್ಗೀಕರಿಸುವುದು. ನಾವಿಲ್ಲಿ ಕೋನಗಳ 3 ಗುಂಪುಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಗುಂಪಿನಲ್ಲಿರುವ ಸಾಮಾನ್ಯ ಲಕ್ಷಣಗಳು ಏನೇನು? ಇಲ್ಲಿ ಮಧ್ಯದಲ್ಲಿ ಇರುವಂತಹದೆಲ್ಲ ಲಂಬಕೋನಗಳು. ಲಂಬಕೋನದ ಎಡಕ್ಕೆ ಯಾವ ರೀತಿಯ ಕೋನಗಳಿದೆ ಮತ್ತು ಬಲಕ್ಕೆ ಯಾವ ರೀತಿ ಕೋನಗಳಿದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲ ಗುಂಪಿನಲ್ಲಿ ಎಲ್ಲ ಕೋನಗಳು ಲಂಬಕೋನಕ್ಕಿಂತ ಕಡಿಮೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕಾಲು ತಿರುವಿಗಿಂತ ಕಡಿಮೆ ಇದೆ. ಅಂದರೆ ನೀವಿಲ್ಲಿ ಲಂಬಕೋನವನ್ನು ನೋಡಿ ಇದನ್ನು ನೋಡ್ತಾ ಇದ್ದರೆ ಇಲ್ಲಿ ಲಂಬಕೋನಕ್ಕಿಂತ ಚಿಕ್ಕ ಕೋನಗಳು ಇದ್ದಾವೆ. ಅಂದರೆ ಲಂಬಕೋನ ಪೂರ್ಣ ತಿರುವಿನ ಕಾಲು ಭಾಗ ಅಂದರೆ ಇದು ಕಾಲು ಭಾಗಕ್ಕಿಂತ ಕಡಿಮೆ ಇದೆ. ಇಂತಹ ಕೋನಗಳನ್ನು ನಾವು ಲಘು ಕೋನಗಳು ಎಂದು ಕರೆಯುತ್ತೇವೆ. ಅಂದರೆ ಲಂಬಕೋನಗಳಿಗಿಂತ ಚಿಕ್ಕ ಕೋನಗಳನ್ನು ನಾವು ಲಘು ಕೋನ ಎನ್ನುತ್ತೇವೆ. ನೆಕ್ಸ್ಟ್, ಇಲ್ಲಿ 3ನೇ ಗುಂಪು ಏನಿದೆ, ಇಲ್ಲಿ ಎಲ್ಲ ಕೋನಗಳು ಲಂಬಕೋನಕ್ಕಿಂತ ದೊಡ್ಡದಾಗಿದೆ. ಅಂದರೆ ಲಂಬಕೋನಕ್ಕಿಂತ ಜಾಸ್ತಿ ಇದೆ, ಸರಳ ಕೋನಕ್ಕಿಂತ ಕಡಿಮೆ ಇದೆ. ಇದನ್ನು ನಾವು ಅಧಿಕ ಕೋನ ಅಂತ ಕರಿತೀವಿ. ಇದನ್ನು ಬೇಕಾದರೆ ನಾವು ತಿರುಗುವಿಕೆಯ ಕಾಲು ತಿರುವಿಗಿಂತ ಹೆಚ್ಚು ಮತ್ತು ಅರ್ಧ ತಿರುವಿಗಿಂತ ಕಡಿಮೆ ಇದೆ ಅಂತಲೂ ಸಹ ಹೇಳ್ಬಹುದು. ನೆಕ್ಸ್ಟ್, ಅಲ್ಲೊಂದು ಪ್ರಶ್ನೆ ಇದೆ. ಹಿಂದಿನ ಚಿತ್ರಗಳಲ್ಲಿ ಲಘುಕೋನ, ಲಂಬಕೋನ, ಅಧಿಕ ಕೋನ ಮತ್ತು ಸರಳ ಕೋನಗಳನ್ನು ಗುರುತಿಸಿ. ಇಲ್ಲಿ ಹಿಂದೆ ಇದ್ದಂತಹ ಚಿತ್ರವನ್ನು ತಗೊಂಡ್ರೆ ಮೊದಲನೇ ಗುಂಪು ಲಘುಕೋನ, 2ನೇ ಗುಂಪು ಲಂಬಕೋನ ಮತ್ತು 3ನೇ ಗುಂಪು ಅಧಿಕ ಕೋನವಾಗಿದೆ. 2ನೇ ಪ್ರಶ್ನೆ, ಕೆಲವು ಲಘು ಕೋನಗಳು ಮತ್ತು ಕೆಲವು ಅಧಿಕ ಕೋನಗಳನ್ನು ಮಾಡಿ ವಿವಿಧ ರೀತಿಯಲ್ಲಿ ರಚಿಸಿ. ಇಲ್ಲಿ ನೀವು ನೋಡ್ಬೋದು, ಮೊದಲಿಗೆ ಲಘು ಕೋನ, 2ನೇದು ಅಧಿಕ ಕೋನ. ಈ ರೀತಿಯಾಗಿ ನಾನು ಬರೆದಿದ್ದೀನಿ ಲಘು ಕೋನಗಳನ್ನು. ಇದೆಲ್ಲ ಅಧಿಕ ಕೋನಗಳು. ಅಂದರೆ ಇದೆಲ್ಲ ಲಂಬಕೋನಗಿಂತ ಹೆಚ್ಚಾಗಿರುವಂತಹ ಕೋನವನ್ನು ಹೊಂದಿದೆ. ಇದು ಲಘು ಕೋನ ಲಂಬಕೋನಕ್ಕಿಂತ ಕಡಿಮೆ ಇರುವಂತಹ ಕೋನಗಳನ್ನು ಹೊಂದಿದೆ. 3ನೇ ಪ್ರಶ್ನೆ, ಲಘು ಮತ್ತು ಅಧಿಕ ಪದಗಳ ಅರ್ಥವೇನು ಎಂದು ನಿಮಗೆ ತಿಳಿದಿದೆಯೇ? ಲಘು ಎಂದರೆ ಚೂಪಾದ ಮತ್ತು ಅಧಿಕ ಎಂದರೆ ಮೊಂಡಾದ. ಈ ಪದಗಳನ್ನು ಏಕೆ ಆಯ್ಕೆ ಮಾಡಲಾಗಿದೆ ಎಂದು ನೀವು ಆಲೋಚಿಸುತ್ತೀರಿ? ಮೊದಲಿಗೆ ಲಘು ಕೋನ ಚೂಪಾದ ಮತ್ತು ಸಣ್ಣ ಕೋನವನ್ನು ಹೊಂದಿರುತ್ತದೆ. ಅಂದರೆ ಈಗ ನಾನು ಒಂದು ಲಘು ಕೋನನ ಡ್ರಾ ಮಾಡಿದ್ರೆ ಈ ರೀತಿ ಬರಿತೀನಿ. ಇಲ್ಲಿ ನೀವು ಗಮನಿಸಿದರೆ ಈ ಲಘು ಕೋನ ಚೂಪಾಗಿದೆ ಮತ್ತು ಇಲ್ಲಿ ಸಣ್ಣ ಕೋನವನ್ನು ಹೊಂದಿದೆ. ಹಾಗಾಗಿ ಅದನ್ನು ಲಘು ಕೋನ ಅಂತ ಕರಿತೀವಿ. ಅದೇ ರೀತಿ ವಿಶಾಲ ಕೋನ
ವಿಶಾಲ ಕೋನವು ಅಗಲವಾದ ಮತ್ತು ವಿಶಾಲವಾದ ಕೋನವನ್ನು ಹೊಂದಿರುತ್ತದೆ. ಉದಾಹರಣೆಗೆ ಈ ರೀತಿ ನಾನು ಕೋನವನ್ನು ಬರೆದರೆ ಇದು ವಿಶಾಲವಾಗಿ ಓಪನ್ ಆಗಿರುತ್ತೆ ಮತ್ತು ಕೋನವೂ ಸಹ ಬಹಳಷ್ಟು ದೊಡ್ಡ ಗಾತ್ರದಲ್ಲಿ ಇರುತ್ತೆ. ಹಾಗಾಗಿ ಈ ಪದಗಳು ಸಹ ಅದೇ ಅರ್ಥವನ್ನು ಕೊಡುವುದರಿಂದ ಈ ಪದಗಳನ್ನು ಆಯ್ಕೆ ಮಾಡಲಾಗಿದೆ. 4ನೇ ಪ್ರಶ್ನೆ, ಮುಂದೆ ನೀಡಿರುವ ಪ್ರತಿ ಚಿತ್ರದಲ್ಲಿ ಲಘುಕೋನಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ತ್ರಿಭುಜ, ಮೊದಲನೇ ಆಕೃತಿ ತ್ರಿಭುಜ ಇದೆ. ಎರಡನೇ ಆಕೃತಿಯಲ್ಲಿ ತ್ರಿಭುಜದ ಒಳಗೆ ಒಂದು ತ್ರಿಭುಜ ಇದೆ. ಮೂರನೇ ಆಕೃತಿಯಲ್ಲಿ ತ್ರಿಭುಜದ ಒಳಗೆ ತ್ರಿಭುಜ ಇದೆ. ಮುಂದಿನ ಚಿತ್ರ ಯಾವುದಾಗಿರುತ್ತದೆ ಮತ್ತು ಅದು ಎಷ್ಟು ಲಘುಕೋನಗಳನ್ನು ಹೊಂದಿರುತ್ತದೆ? ಸಂಖ್ಯೆಗಳಲ್ಲಿ ಯಾವುದಾದರೂ ಮಾದರಿಯನ್ನು ನೀವು ಗಮನಿಸುತ್ತೀರಾ? ಉತ್ತರ, ಒಂದು ತ್ರಿಭುಜವು 3 ಲಘುಕೋನಗಳನ್ನು ಹೊಂದಿರುತ್ತದೆ. ಹೌದಲ್ವಾ? ಪ್ರತಿ ತ್ರಿಭುಜದಲ್ಲಿ ಎಷ್ಟು ಕೋನ ಇರುತ್ತೆ? 3 ಕೋನ ಇರುತ್ತೆ. ಇಲ್ಲಿ ಮೊದಲನೇ ಚಿತ್ರದಲ್ಲಿ ಒಂದೇ ಒಂದು ತ್ರಿಭುಜ ಇರುವುದರಿಂದ ಇಲ್ಲಿ 3 ಕೋನಗಳನ್ನು ನಾವು ನೋಡ್ಬೋದು, ಅಂದರೆ 3 ಲಘುಕೋನಗಳನ್ನು ನೋಡಬಹುದು. ಎರಡನೇ ಚಿತ್ರ, ತ್ರಿಭುಜದ ಒಳಗಡೆ ಪುಟ್ಟ 4 ತ್ರಿಭುಜಗಳಿದ್ದಾವೆ. ಒಂದು ತ್ರಿಭುಜದಲ್ಲಿ 3 ಲಘುಕೋನ ಇದ್ದರೆ 4 ತ್ರಿಭುಜಗಳಲ್ಲಿ 3 4 12 ಲಘುಕೋನಗಳನ್ನು ನಾವು ನೋಡಬಹುದು. ನೆಕ್ಸ್ಟ್ ಮೂರನೇ ಆಕೃತಿಯಲ್ಲಿ ತ್ರಿಭುಜದ ಒಳಗೆ ತ್ರಿಭುಜ ಮತ್ತೆ ಇನ್ನೊಂದು ಬಾರಿ ತ್ರಿಭುಜವನ್ನು ನೋಡ್ಬೋದು. ನಮಗೆ ಈಗಾಗಲೇ ಗೊತ್ತಿರೋದ್ರಿಂದ 3 ಲಘುಕೋನ ಇರುತ್ತೆ ಮತ್ತು ಎಷ್ಟು ತ್ರಿಭುಜ ಇದೆ? ಒಟ್ಟು 7 ತ್ರಿಭುಜಗಳಿದ್ದಾವೆ. ಹಾಗಾಗಿ 3 7 21 ಲಘುಕೋನಗಳನ್ನು ನಾವು ಈ ಆಕೃತಿಯಲ್ಲಿ ನೋಡಬಹುದು. ಹಾಗಾದರೆ ಮುಂದಿನ ಚಿತ್ರ ಏನಾಗಿರುತ್ತೆ? ಇಲ್ಲಿ ತ್ರಿಭುಜದ ಒಳಗೆ ಎಷ್ಟು ತ್ರಿಭುಜ ಇದೆ? 1 2 3 4 5 6 7 8 9 10 ತ್ರಿಭುಜಗಳಿದ್ದಾವೆ. ಇಲ್ಲಿ ಒಂದು ತ್ರಿಭುಜದಲ್ಲಿ 3 ಕೋನ ಇದ್ದರೆ 10 ತ್ರಿಭುಜದಲ್ಲಿ ಒಟ್ಟು 30 ಲಘುಕೋನಗಳನ್ನು ನಾವು ನೋಡಬಹುದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾ ಇದೆ. ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.